ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಾದರೆ ಶಿವಕುಮಾರ್ ಆರ್ಟ್ ಡೈರೆಕ್ಷನ್ ಇದೆ ಸಿನಿಮಾಗೆ, ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಇದೆ, ವೇಣು ಸರ್ದು ಸಿನಿಮಾಟೋಗ್ರಫಿ ಇದೆ. ವೇಣು ಸರ್ ನಿಮ್ಮನ್ನು ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಅಂತ. ಐ ಥಿಂಕ್ ಆರ್ಟಿಸ್ಟ್ ಆಗಿ ನಾವು ಹೋಗಿ ಆ್ಯಕ್ಟ್ ಮಾಡ್ತೀವಿ, ಬಟ್ ಅದ್ರ ಹಿಂದೆ ಎಷ್ಟು ಕಷ್ಟ ಬೀಳ್ತಾರೆ, ಆ ಪರ್ಫೆಕ್ಷನ್ ತರಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ನಾನು ನೋಡಿದೆ. ಸೊ credits goes to all the technicians and all the assistant directors and everyone behind the camera ಯಾರ್ಯಾರು ಕೆಲಸ ಮಾಡಿದ್ದಾರೆ. ಆ್ಯಂಡ್ ನಾವು ಆಲ್ಮೋಸ್ಟ್ ನನ್ನ ಶೂಟಿಂಗ್ ಎಲ್ಲ ಸೆಟ್ಟಲ್ಲೇ ನಡೀತಾ ಇತ್ತು. ಆ ಸೆಟ್ಟು ಕೂಡ ತುಂಬ ಚೆನ್ನಾಗಿ ನಮ್ಮ ಆರ್ಟ್ ಡೈರೆಕ್ಟರ್ ಮಾಡಿದ್ದಾರೆ. ಒಂದು ಡಿಫ್ರೆಂಟ್ ಲೋಕನೇ ಕ್ರಿಯೇಟ್ ಮಾಡಿದ್ದಾರೆ, ಒಂದು ಡಿಫ್ರೆಂಟ್ ಪ್ರಪಂಚನೇ ಕ್ರಿಯೇಟ್ ಮಾಡಿದ್ದಾರೆ. ಯಾರೂ ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಅಂಥ ಒಂದು ಪ್ರಪಂಚ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನ ಅಗೇನ್ ಉಪ್ಪಿ ಸರ್ ಅವ್ರು ಹೇಗೆ ಡೈರೆಕ್ಟ್ ಮಾಡಿದ್ರು, ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅವ್ರಿಗೆ, ಇಟ್ಸ್ ಆಲ್ ದೇರ್ ಕ್ರಿಯೇಟಿವಿಟಿ. ಸೊ ಅದನ್ನ ನೋಡೋಕ್ಕೆ ನನಗೆ ಐ ವಾಸ್ ವೆರಿ ಹ್ಯಾಪಿ. ಅಗೇನ್ ವೇಣು ಸರ್ ಅವ್ರ ಪ್ರೀವಿಯಸ್ ಫಿಲ್ಮ್ಸ್ ಎಲ್ಲ ಇಟ್ಸ್ ಸಚ್ ಅ ಸೂಪರ್ ಹಿಟ್. ಸೊ ಅವ್ರು ನನ್ನ ತೋರಿಸ್ತಿದ್ದಾರೆ, ಅವ್ರು ನಮ್ಮ ಕ್ಯಾಮ್ರಾಮ್ಯಾನ್ ಅಂದಾಗ ಅದು ತುಂಬ ಖುಷಿ ಆಯಿತು ನನಗೆ. ಸೊ ಇಡೀ ಟೀಮ್ ಸರ್, ಎಲ್ಲರೂ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸೂಪರ್. ಈಗ ಕನ್ನಡ ಚಿತ್ರರಂಗದಲ್ಲಿ ಮೋಸ್ಟ್ ಟ್ರೆಂಡ್ ಸೆಟ್ ಸಿನಿಮಾಗಳು ಅಂದಾಗ ಓಂ, ಜೋಗಿ ಇವೆಲ್ಲ ಮೈಲ್ ಸ್ಟೋನ್ ಸಿನಿಮಾಗಳು. ಸೊ ಅದೇ ಡೈರೆಕ್ಟರ್ಗಳ ಜೊತೆ ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಕರಿಯರ್ ಸ್ಟಾರ್ಟಿಂಗ್ ಡೇಸ್ ನಲ್ಲೇ ಎಷ್ಟು ಖುಷಿ ಅನ್ಸುತ್ತೆ? ತುಂಬಾ ಖುಷಿ ಅನ್ಸುತ್ತೆ. ನೀವು ಹೇಳ್ದಂಗೆ ನಿಮ್ಮನ್ನ ಲಾಂಚ್ ಮಾಡಿದ್ದು ಜೋಗಿ, ನನ್ಗೆ ಲಾಂಚ್ ಮಾಡಿದ್ದೆ ಪ್ರೇಮ್ ಸರ್. ಸೊ ಅದೇ ನಾನು ಹೇಳ್ತಿದ್ದೆ, ಅವರು ಆ ಲಾಂಚ್ ಸಿಕ್ಕಿಲ್ಲ ಅಂದ್ರೆ ನನಗೆ ಈ ಅವಕಾಶಗಳು ನಂಗೆ ಸಿಕ್ತಿತ್ತೋ ಏನೋ ಅಂತ ಗೊತ್ತಿಲ್ಲ. ಸೊ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಏಕಲವ್ಯ ಟೀಮ್ ಆ್ಯಂಡ್ ಪ್ರೇಮ್ ಸರ್ ಅಗೇನ್. ನಾನು ಏನೇ ಸಕ್ಸಸ್ ನಂಗೆ ಮುಂದೆ ಬಂದ್ರೂ ಐ ಹ್ಯಾವ್ ಟು ಲುಕ್ ಬ್ಯಾಕ್ ಅಟ್ ವೇರ್ ಐ ಸ್ಟಾರ್ಟೆಡ್ ಆ್ಯಂಡ್ ನನಗೆ ಹೇಗೆ ಶುರು ಮಾಡಿದೆ ಎಲ್ಲ ಅದನ್ನ ನಾನು ಐ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಅಗೇನ್ ನಾನು ಇವಾಗ ಚಿಕ್ಕವಳಿರ್ಬೇಕಾದ್ರೆ ನೀನು ಪ್ರೇಮ್ ಸರ್ ಜೊತೆ ಕೆಲಸ ಮಾಡ್ತೀಯ, ಉಪೇಂದ್ರ ಸರ್ ಜೊತೆ ಕೆಲಸ ಮಾಡ್ತೀಯ ಅಂತೆಲ್ಲ ಹೇಳಿದ್ರೆ ನಾನು ನಂಬ್ತಾ ಇರಲಿಲ್ಲ. ಬಟ್ ಆಯಿತು. ಹೋಪ್ಫುಲಿ ಐ ಗೆಟ್ ಟು ವರ್ಕ್ ವಿತ್ ಮೋರ್ ಅಮೇಝಿಂಗ್ ಡೈರೆಕ್ಟರ್ಸ್. ಒಂದ್ ಕಡೆ UI, ಮತ್ತೊಂದ್ ಕಡೆ KD ಎಲ್ಲ ಇನಿಷಿಯಲ್ ಅಂದ್ರೆ ಲೆಟರ್ಸ್ ಬರತಕ್ಕಂತ ಸಿನಿಮಾಗಳು ಸಿಕ್ಕಿರೋದ್ರ ಬಗ್ಗೆ ಕಂಪ್ಲೀಟ್ ಕೋಇನ್ಸಿಡೆನ್ಸ್. ಐ ಥಿಂಕ್ ಮೇನ್ ಒಂದು ಸಿನಿಮಾ ಅನೌನ್ಸ್ ಮಾಡಬೇಕಾದ್ರೆ ಟೈಟಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಟೈಟಲ್ ಕ್ಯಾಚಿ ಆಗಿರಬೇಕು, ಎಲ್ಲರಿಗೂ ಈಸಿಯಾಗಿ ಬರಬೇಕು ಬಾಯಲ್ಲಿ ಹೇಳಬೇಕಾದ್ರೆ, ಆ್ಯಂಡ್ ಒಂದು ಅರ್ಥ ಕೊಡಬೇಕು ಆ ಸಿನಿಮಾಗೆ ಯಾಕೆ ಆ ಟೈಟಲ್ ಇಟ್ಟಿದ್ದೀವಿ ಅಂತ. ನೀವು ಹೇಳ್ದಂಗೆ ಲೆಟರ್ಸ್ KD UI ಆ ಥರ ಕೋಇನ್ಸಿಡೆನ್ಸ್ ಆಗಿ ಇತ್ತು. ಬಟ್ UI ಟೈಟಲ್ ಯಾಕೆ ಆ ಥರ ಇಟ್ಟಿದ್ದೀವಿ ಅಂತ ಸಿನಿಮಾ ನೋಡಾದ್ಮೇಲೆ ಐ ಥಿಂಕ್ ಎವ್ರಿ ಒನ್ ವಿಲ್ ಗೆಟ್ ಅ ಕ್ಲಾರಿಟಿ ಅಬೌಟ್ ಇಟ್. ಸೂಪರ್. ಅಂದ್ರೆ ಈಗ ವಾಮನ ರಿಲೀಸ್ಗೆ ರೆಡಿ ಇದೆ, KD ರಿಲೀಸ್ಗೆ ರೆಡಿ ಇದೆ, UI ರಿಲೀಸ್ ಆಗ್ತಾ ಇದೆ. ಸೊ 3 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ದಾವೆ. ಇವು ಬಿಟ್ಟು ನೆಕ್ಸ್ಟ್ ಯಾವ್ಯಾವ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ ರೇಷ್ಮಾ ಅವರು ಅಂತ? ಸದ್ಯಕ್ಕೆ ಇವಾಗ UI ಪ್ರಮೋಷನ್ಸ್ ಆ್ಯಂಡ್ KD ಶೂಟಿಂಗ್. ಧನಂಜಯ ಸರ್ ಒಟ್ಟಿಗೆ ಅನ್ನ ಫ್ರಮ್ ಮೆಕ್ಸಿಕೋ ಮಾಡ್ತಿದ್ದೀನಿ. ಸೊ ಆ ಶೂಟಿಂಗು ನಡೀತಿದೆ. ಅಂದರೆ ಈಗ ಕನ್ನಡದ ನಟಿಮಣಿಯರು ಒಂದಷ್ಟು ಸಿನಿಮಾಗಳಲ್ಲಿ ಬೂಮ್ ಆಗಿದ ತಕ್ಷಣ ಪರಭಾಷೆಗಳವರು ರೆಡ್ ಕಾರ್ಪೆಟ್ ಹಾಸ್ಬಿಟ್ಟು ಪ್ಲೀಸ್ ವೆಲ್ಕಮ್ ಅಂತ ಕರೆದು ಬಿಡ್ತಾರೆ. ಸೊ ಆಮೇಲೆ ನಮ್ಮ ನಟಿಮಣಿಯರು ನಮಗೆ ಇರಲ್ಲ ಅಂತಕ್ಕಂಥದ್ದು ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ನಮಗೆ ಕಣ್ಮುಂದೆ ಕಾಣಿಸ್ತಾ ಇದೆ. ಸಾಕಷ್ಟು ಜನ ಹೀರೋಯಿನ್ಸು ಹಿಂಗೋಗಿ ಹಿಂಗೆ ಬರ್ತೀವಿ ಅಂತ ಹೋಗ್ತಾರೆ, ಮತ್ತೆ ಅಲ್ಲೇ ಸೆಟ್ಲ್ ಆಗಿಬಿಡ್ತಾರೆ. ಸೊ ಮುಂದಿನ ದಿನಗಳಲ್ಲಿ ರೇಷ್ಮಾ ನಾರಾಯಣ ಏನೋ ಆ ಕ್ಯಾಟಗರಿಗೆ ಸೇರ್ಕೊಂತಾರ ಅಂತ? ಸರ್ ನಾನೆಲ್ಲೂ ಲೈಕ್ ನನ್ನ ಆಪರ್ಚುನಿಟೀಸ್ ಬಂದರೆ ಖಂಡಿತ, ಬಟ್ ನನ್ನ ಫಸ್ಟ್ ಪ್ರಯಾರಿಟಿ ಕನ್ನಡ ಸಿನಿಮಾ. ಇವಾಗ ಮಾಡಿರೋದೆಲ್ಲ ಕನ್ನಡ ಸಿನಿಮಾಗಳೇ. ಆ್ಯಂಡ್ ನನಗೂ ಒಂದು ಆಸೆ ಇದೆ, ನನ್ನ ಕನ್ನಡ ಸಿನಿಮಾನೇ ಜಾಸ್ತಿ ಬರಬೇಕು, ಕನ್ನಡ ಡೈರೆಕ್ಟರ್ಸ್ ಕನ್ನಡ ಟೀಮೇ ನಂಗೆ ಜಾಸ್ತಿ ಅಪ್ರೋಚ್ ಮಾಡಬೇಕಂತ ನನಗೂ ಒಂದು ಆಸೆ ಇದೆ. ಏನೇ ಮಾಡಿದ್ರು ಕನ್ನಡ ಸಿನಿಮಾ ಮಾಡೋದಂತೂ ಬಿಟ್ಕೊಡಲ್ಲ ನಾನು. ಅದು ನನ್ನ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ ನಾನು. ಸೂಪರ್. ಆ್ಯಸ್ ಅನ್ ಆ್ಯಕ್ಟ್ರೆಸ್ ಆಗಿ ನಿಮಗೆ ಯಾರು ಇನ್ಸ್ಪಿರೇಷನ್ನು? ಅಂದರೆ ಸೀನಿಯರ್ ಆರ್ಟಿಸ್ಟ್ಗಳು ತುಂಬ ಜನ ಇದ್ದಾರೆ. ನಿಮಗೆ ಒಬ್ಬ ಹೀರೋಯಿನ್ ಅಂದರೆ ನಿಮ್ಗೆ ಯಾರು, ಅವ್ರನ್ನ ನೋಡಿ ನೀವು ಕಲ್ತಿರೋದು ಅಂತಂದ್ರೆ ಯಾರಿಂದ ಏನು ಅಂತ? ತುಂಬ ಆರ್ಟಿಸ್ಟ್ ಇದ್ದಾರೆ. ಸೌಂದರ್ಯ ಮ್ಯಾಮ್ ಆಗಿರಲಿ, ಅಥವಾ ನಾನು ಎಲ್ಲ ಕಡೆ ಹೇಳಿದ್ದೀನಿ ಮಾಲಾಶ್ರೀ ಮ್ಯಾಮ್ ಆಗಿರಲಿ. ಯಾಕಂದರೆ ಅವ್ರು ಆ ಟೈಮಲ್ಲಿ ಮಾಡೋವಂಥ ಸಿನಿಮಾಗಳವರು ಎಷ್ಟು ಅವ್ರ ಸ್ಕ್ರೀನಲ್ಲಿ ಬರಬೇಕಾದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಅವ್ರನ್ನ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಆ್ಯಂಡ್ ಆ್ಯಸ್ ಬೀಂಗ್ ಅ ಹೀರೋಯಿನ್ ಆ್ಯನ್ ಆ್ಯಕ್ಟ್ರೆಸ್ ಅವರಿಂದ ಸ್ವಲ್ಪ ಅಲ್ಲಿಂದ ಕಲಿತೀನಿ ನಾನು, ಅಬ್ಸರ್ವ್ ಮಾಡಿಕೊಂಡು. ಪೋಸ್ಟರ್ ಎಲ್ಲ ಆ್ಯಂಗರ್ನೆಸ್ ಮೋಸ್ಟ್ಲಿ
ಮಾಲಾಶ್ರೀ ಮ್ಯಾಮ್ ನೋಡಿ ಬಂದಿದೆ ಅನ್ಸುತ್ತೆ. ಅಷ್ಟೇ ಸರ್, ಅವರೆಲ್ಲ ನಮ್ಮ ಇನ್ಸ್ಪಿರೇಷನ್ ಅಷ್ಟೇ ನೋಡಿ. ಆ್ಯಂಡ್ ಯಾ ಅವರಿಂದ ಸ್ವಲ್ಪ ಅವಾಗ ಅಬ್ಸರ್ವ್ ಮಾಡಿ ಕಲಿತಾ ಇರ್ತೀನಿ. ಡ್ರೀಮ್ ಪ್ರಾಜೆಕ್ಟ್ ಅಂತ ಅಂದರೆ ನಾನು ಸಿನಿಮಾ ಮಾಡಿದ್ರೆ ಈ ಥರದೊಂದು ಸಿನಿಮಾ ಮಾಡಬೇಕು ಅಂತ ಕನಸುಗಳಿರುತ್ತಲ್ಲ. ಸರ್ ಇವಾಗ UI-ನೂ ನಂಗೆ ಒಂದು ಡ್ರೀಮ್ ಪ್ರಾಜೆಕ್ಟ್ ಲೆಕ್ಕನೇ, ಆ್ಯಂಡ್ KD-ನೂ ನಂಗೆ ಒಂದು ಡ್ರೀಮ್ ಪ್ರಾಜೆಕ್ಟ್ ಲೆಕ್ಕನೇ. ಯಾಕಂದರೆ ದೀಸ್ ಟು ಆರ್ ವೆರಿ ಸ್ಪೆಷಲ್ ಟು ಮೀ. KD-ಯಲ್ಲಿ ಬಂದಾಗ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಸದ್ಯಕ್ಕೆ, ಬಟ್ ಬೋತ್ ಆರ್ ಒನ್ ಆಫ್ ಮೈ ಡ್ರೀಮ್ ಪ್ರಾಜೆಕ್ಟ್ಸ್. ಯಾಕಂದರೆ ನಾನು ಅಗೇನ್ ಬೀಯಿಂಗ್ ದಿಸ್ ಅರ್ಲಿ ಇನ್ ಮೈ ಕರಿಯರ್ KD ಅಂತ ಒಂದು ಪ್ರಾಜೆಕ್ಟ್ ಬರುತ್ತೆ ಅಥವಾ UI ಅಂತ ಒಂದು ಪ್ರಾಜೆಕ್ಟ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎರಡೂ ಪ್ರಾಜೆಕ್ಟ್ ನನಗೆ ತುಂಬ ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ಆ್ಯಂಡ್ ಮುಂದೆ ಡ್ರೀಮ್ ಪ್ರಾಜೆಕ್ಟ್ ಅಂತ ಕಂಟಿನ್ಯೂ ಆದರೆ ನೋಡೋಣ, ಮೇ ಬಿ ಒಂದು ಹಿಸ್ಟಾರಿಕ್ ಕ್ಯಾರೆಕ್ಟರ್ ಬಂದರೆ ಅಥವಾ ಒಂದು ಬಯೋಪಿಕ್ ಬಂದರೆ ಆ ಥರ ಮಾಡೋಕ್ಕೆ ಆಸೆ ಇದೆ. ಬಹುಶಃ ಈ ಇಂಟರ್ವ್ಯೂ ನೋಡಿದ್ರೆ ಯಾರಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಆ ಥರದ್ದು ಅಯ್ಯೋ. ಕೊಡಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ಎಸ್, ಅಂದರೆ ಫ್ರೀ ಟೈಮಲ್ಲಿ OTT-ಯಲ್ಲಿ ಈಗ ತುಂಬ ಪ್ಲಾಟ್ಫಾರ್ಮ್ಸ್ ಇದೆ. OTT-ಯಲ್ಲಿ ಸಿನಿಮಾಗಳು ನೋಡೋಕ್ಕೆ ಬೇರೆ ಬೇರೆ ಲ್ಯಾಂಗ್ವೇಜಸ್, ವೆಬ್ ಸೀರೀಸ್ಗಳು, ಸಿನಿಮಾಗಳು ನೋಡ್ತಿರ್ತೀರಾ? ಖಂಡಿತ. ಹಾಂ, ಟೈಮ್ ಸಿಕ್ಕಿದಾಗ ಇವಾಗ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡ್ತಿದ್ದೀನಿ, ಸೊ ಯೂಶ್ವಲಿ ನನ್ನ ಫ್ರೀ ಟೈಮ್ ಅಲ್ಲೇ ಹೋಗ್ಬಿಡುತ್ತೆ. ಬಟ್ OTT ಇಸ್ ಮೇಡ್ ಇಟ್ ಈಸಿಯರ್, ಸೊ ನೋಡ್ತಾ ಇರ್ತೀನಿ ಸರ್. ಏನು ಎಜುಕೇಷನ್ ಒಂಚೂರು ಹೇಳ್ಬೋದು, ಏನು ಮಾಡ್ತಿದ್ದೀರಾ ಅಂತ? ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ ಮಾಸ್ ಕಮ್ಯುನಿಕೇಷನಲ್ಲಿ. ಸೊ super, ಲಾಸ್ಟ್ ಇಯರ್ ಗ್ರಾಜ್ಯುಯೇಟ್ ಆದೆ, ಇವಾಗ ಕಂಟಿನ್ಯೂ. ನೀವೆಲ್ಲ ಲಕ್ಕಿರಿ ನೋಡಿ, ನೀವು ಜರ್ನಲಿಸಮ್ ಓದ್ತಾ ಇರೋವಾಗಲೇ ಒಬ್ಬ ಜರ್ನಲಿಸಮ್ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಒಬ್ಬ ಜರ್ನಲಿಸ್ಟ್ಗೆ ನೀವು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ. ಹೌದು, ಸೊ ನೀವು ಇದೆಲ್ಲ ನಮ್ಮ ಡಿಗ್ರಿಯಲ್ಲಿ ನಮಗೆ ಅಸೈನ್ಮೆಂಟ್ ಆಗಿತ್ತು, ಹೋಗಿ ಇಂಟರ್ವ್ಯೂ ಮಾಡಬೇಕು ಅದೆಲ್ಲ. ಸೊ ಯಾ, ಎರಡು ಬ್ಯಾಲೆನ್ಸ್ ಆಗ್ತದೆ. ಸೂಪರ್. ಯಾವ ಇಯರ್ ಇವಾಗ? ಫಸ್ಟ್ ಇಯರ್ ಮಾಸ್ಟರ್ಸ್ ಅಲ್ಲಿ. ಫಸ್ಟ್ ಮಾಸ್ಟರ್ಸ್ ಇಲ್ಲಿ ಯಾವ ಕಾಲೇಜಲ್ಲಿ ಮಾಡ್ತಿದ್ರಿ? ಅದು ಬೇಡ ಸರ್ ಇಲ್ಲಿ ಹೇಳಕ್ಕೆ. ಡಿಸ್ಟೆನ್ಸ್ ಕರೆಸ್ಪಾಂಡೆನ್ಸ್, ಬಟ್ ಎಕ್ಸಾಮ್ ಅಂತ ಬಂದಾಗ ಆನ್ ಕ್ಯಾಂಪಸ್ಗೆ ಹೋಗಿ ಮಾಡಬೇಕು. ಸೂಪರ್. ಈಗ OTT-ಗಳಲ್ಲಿ ಮತ್ತು ವೆಬ್ ಸೀರೀಸ್ಗಳಲ್ಲೆಲ್ಲ ನೋಡ್ತಾ ಇರ್ತೀರಾ. ಸೊ ನೀವಿನ್ನೂ ರೀಸೆಂಟಾಗಿ ಇಂಡಸ್ಟ್ರಿಗೆ ಬಂದಿದ್ದು, ಬಟ್ 4 ಇಯರ್ಸಲ್ಲೇ ನೀವು ಸಾಕಷ್ಟು ನೇಮು ಫೇಮು ಮಾಡ್ಕೊಂಡಿದ್ದೀರಾ. ಸೊ 2 ಇಯರ್ಸಲ್ಲಿ 2022ನಲ್ಲಿ 2 ಇಯರ್ಸಲ್ಲಿ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿಬಿಟ್ರಿ. ಸೊ ಮುಂದಿನ ದಿನಗಳಲ್ಲಿ ವೆಬ್ ಸೀರೀಸ್ ಅದು ಇದು ಮಾಡೋ ಕನಸುಗಳಿದೆಯಾ? ಸರ್, ಆ್ಯಸ್ ಅನ್ ಆರ್ಟಿಸ್ಟ್ ಐ ಆಮ್ ಓಪನ್ ಟು ನ್ಯೂ ಥಿಂಗ್ಸ್. ನನಗೆ ಹೊಸದಾಗಿ ಯಾರಾದರೂ ಹೊಸದಾಗಿ ಪ್ರಾಜೆಕ್ಟ್ ಬಂದರೆ ನನ್ನ ಹತ್ರ, ಐ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಅಪ್. ಯಾಕಂದರೆ ನಂಗೆ ಮುಖ್ಯ ಏನು, ಆ್ಯಕ್ಟ್ ಮಾಡಬೇಕು, ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು. ನನ್ನ ಪಾತ್ರಗಳು ಚೆನ್ನಾಗಿರಬೇಕು, ಆ್ಯಂಡ್ ಆ ಆಡಿಯನ್ಸಿಗೆ ರೀಚ್ ಆಗಬೇಕು, ಅವ್ರಿಗೆ ತಲುಪಬೇಕು, ಆ್ಯಂಡ್ ಅವರು ನಮ್ಮನ್ನ ಒಪ್ಕೋಬೇಕು. ಆ ಪ್ರೀತಿ ಕೊಟ್ಟರೆ ಅದೇ ನಮ್ಗೊಂದು ಮೋಟಿವೇಶನ್ ಥರ. ಸೊ ರಿಸ್ಟ್ರಿಕ್ಷನ್ಸ್ ಅಂತ ಇಲ್ಲ. ಆ್ಯಸ್ ಅನ್ ಆರ್ಟಿಸ್ಟ್ ನನಗೇನಾದರೂ ಹೊಸದಾಗಿ ಏನಾದರೂ ಬಂದರೆ ಐ ಆಮ್ ಓಪನ್ ಟು ಇಟ್. ರೀಸೆಂಟಾಗಿ ನೀವು ನೋಡಿದಂತಹ OTT-ಯಲ್ಲಿ ನೋಡಿದಂಥ ಬೆಸ್ಟ್ ಫಿಲಮ್ಮು, ಒಂದು ಬೆಸ್ಟ್ ವೆಬ್ ಸೀರೀಸ್ ಅನ್ನೋದು? ವೆಬ್ ಸೀರೀಸ್ ನಾನು ಆ್ಯಕ್ಚುಲಿ ಹಳೇದೆ ಸ್ವಲ್ಪ. ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲರೂ ಇಲ್ಲ ಪೀಕಿ ಬ್ಲೈಂಡರ್ಸ್ ನೋಡು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾನು ಅಯ್ಯೋ ಅಷ್ಟು ಸೀಸನ್ಸ್ ಇದೆ, ಅಷ್ಟು ಸೀಸನ್ಸ್ ಹೆಂಗೆ ನೋಡೋದು ಅಂತ ಇದ್ದೆ. ಬಟ್ ಇವಾಗ ಶುರು ಮಾಡಿದೆ, ಆಲ್ಮೋಸ್ಟ್ ನೋಡ್ತಾ ಇದ್ದೀನಿ. ಅದು ನಂಗೆ ತುಂಬ ಇಷ್ಟ ಆಯಿತು. ಸಿನಿಮಾ ಅಂತ ಬಂದಾಗ ನೋಡ್ತಾ ಇರ್ತೀನಿ ಸರ್, ಅದು ಯಾವ್ದು ಹೊಸ್ತು ಯಾವ್ದಾದ್ರು ಬರ್ತಾ ಇರುತ್ತೆ. ಆದಷ್ಟು ಥಿಯೇಟರ್ಗೆ ಹೋಗೇ ನೋಡೋಕ್ಕೆ ಪ್ರಯತ್ನ ಪಡ್ತೀನಿ. ಥಿಯೇಟ್ರಲ್ಲಿ ಯಾವುದಾದ್ರು ಮಿಸ್ ಆದರೆ, ಯೂಶ್ವಲಿ ಮಿಸ್ ಆಗಲ್ಲ, ಯಾಕಂದರೆ ನಮ್ಮ ತಂದೆಯವರು ಫಸ್ಟ್ ಶೋ ಆ ಥರ ಆಡಿಯನ್ಸ್ ಅವರು. ಸೊ ಮಿಸ್ ಆದರೆ ಐ ಗೋ ಟು OTT. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ನಮ್ಮ ಮಟ್ಟಿಗೆ ಇಷ್ಟೊತ್ತು ಶೇರ್ ಮಾಡ್ಕೊಂಡ್ರಿ. ಸೊ ನೀವೀಗ ಎಷ್ಟು ಬ್ಯುಸಿ ಆಗಿದ್ರು ಅದಕ್ಕಿಂತ ಜಾಸ್ತಿ ಬ್ಯುಸಿಯಾಗಿ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮನ್ನು ಹರಿಸಿ ಬರಲಿ. ಇದೇ ರೀತಿ ನಮ್ಮನ್ನು ಕನ್ನಡಿಗರನ್ನ ಎಂಟರ್ಟೈನ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮದಿಂದ ನಿಮಗೆ ಬೀಳ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ಕನ್ನಡ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ಎಸ್, ಇದೇ December 20th ನಮ್ಮ ಸಿನಿಮಾ UI ರಿಲೀಸ್ ಆಗ್ತಿದೆ. ಫೈನಲಿ UI ವರ್ಲ್ಡ್ಗೆ ಎಂಟರ್ ಆಗ್ಬೋದು ಎಲ್ಲರೂ. ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾನ ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಒಂದು ನಂಬಿಕೆ ನನಗಿದೆ. ಸೊ ನಾವೆಷ್ಟು ಸಿನಿಮಾ ಮಾಡೋಕ್ಕೆ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ, ನೀವು ಅಷ್ಟೇ ಎಂಜಾಯ್ ಮಾಡ್ಕೊಂಡು ನೋಡ್ತೀರಾ ಅಂತ ಆ ನಂಬಿಕೆನೂ ಕೂಡ ಇದೆ. ಸೊ ಪ್ಲೀಸ್ ಡೂ ವಾಚ್ UI ಇನ್ ಥಿಯೇಟರ್ಸ್ ನಿಯರ್ ಯು. ಥ್ಯಾಂಕ್ ಯು. ಇಟ್ಸ್ ಸ್ಲೋಲಿ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, UI ಚಿತ್ರದ ನಾಯಕ ನಟಿಯಾದಂಥ ರೀಶ್ಮಾ ನಾಣಯ್ಯ ಅವರು ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ಸೊ ಇದೇ December 20th ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ. ಆದಷ್ಟು ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಿಗೆ ಹೋಗಿ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.